ಗಟ್ಟಿಗಳಿಗಿಂತ ನಿನ್ನ ಮೇಲೆ ನಾನು ತರ್ತೀನಿ ಅಂತಾರೆ. ಇವತ್ತಿ ನೇರಪ್ರಸಾದ ವಾಕ್ಯಗಳು ಕೇಳ್ಕೊಂಡು ಕೂತಿದ್ದೀರಾ. ನಿಮ್ಮ ಮನೆಗಳಲ್ಲಿ ಕಣ್ಣೀರಿರ್ಬೋದು, ನೋವುಗಳಿರ್ಬೋದು, ದುಃಖ ಇರ್ಬೋದು, ಅನೇಕ ವಿಧವಾದ ಸಂಕಟಗಳ ಮಧ್ಯದಲ್ಲಿ ಬಡ್ಡಿ ಕಟ್ಟಿ ಇನ್ನು ಬಡ್ಡಿ ಕಟ್ಟಕ್ಕಾಗಲ್ಲ, ಹೋಗಿ ನೇಣು ಹಾಕೋಬೇಕು ಅನ್ನುವಂಥ ಕೊನೆ ಸ್ಥಿತಿಗೆ ನೀವು ಬಂದು ನಿಂತಿದ್ದೀರಾ. ಭಯಪಟ್ಬೇಡಿ, ನಿಮ್ಗೊಂದು ಗುಡ್ ನ್ಯೂಸ್ ಇದೆ. ಐ ಹ್ಯಾವ್ ಎ ಗುಡ್ ನ್ಯೂಸ್ ಫಾರ್ ಯು. ಜೀಸಸ್ ಇಸ್ ಅಲೈವ್. ಯೇಸು ನಮಗಾಗಿ ಜೀವಿಸ್ತಾನೆ. ಆತನ ಕೈಯಿಂದ ಅಸಾಧ್ಯವಾದದ್ದು ಒಂದು ಇಲ್ಲ, ಯಾವುದು ಇಲ್ಲ. ಇದುವರೆಗೆ ನೀವು ಯಾವುದನ್ನ ಪ್ರಾರ್ಥನೆ ಮಾಡಕ್ಕೆ ಆರಂಭ ಮಾಡ್ತೀರಾ, ಏಸು ನಾಮ ತೆಗೆದುಕೊಂಡು ಏಸು ನಾಮಕ್ಕೆ ಅಡ್ಡ ಬಿದ್ದು ಏಸು ನಾಮದಲ್ಲಿ ಎಲ್ಲ ಆಗತ್ತೆ, ನಡೆಯುತ್ತೆ, ನೆರವೇರುತ್ತೆ ಅಂತೇಳಿ ಯಾವಾಗ ನೀವು ನಂಬೋದಕ್ಕೆ ನೀವು ಆರಂಭ ಮಾಡಕ್ಕೆ ಹೋಗ್ತೀರಾ, ನಿಮ್ಮ ಜೀವನದಲ್ಲಿ ಅಪ್ಪ ದೊಡ್ಡ ದೊಡ್ಡ ಕೆಲಸಗಳನ್ನ ಅವರು ಮಾಡಕ್ಕೆ ಆರಂಭ ಮಾಡ್ತಾರೆ. ಹೋಗುವ ಎಲ್ಲ ಕಡೆಗಳಲ್ಲಿ ಅಪ್ಪ ಹೇಳ್ತಾರೆ, ನೀನೇ ಸರ್ವಾಧಿಕಾರಿ. ಭೂಮಿಯ ಮೇಲೆ ಏನನ್ನ ಕಟ್ಟುತ್ತೀರಾ, ಪರಲೋಕದಲ್ಲಿ ಕಟ್ಟಲ್ಪಡುತ್ತೆ. ಭೂಮಿಯ ಮೇಲೆ ಏನನ್ನ ಬಿಚ್ಚುತ್ತೀರಾ, ಅದು ಕರ್ತನ ಪರಲೋಕದಲ್ಲಿ ಬಿಚ್ಚಲ್ಪಡುತ್ತದೆ. ವಾಟ್ಸೆವರ್ ಯು ಬೈಂಡ್ ಆನ್ ದ ಅರ್ತ್ ವಿಲ್ ಬಿ ಬೌಂಡ್ ಇನ್ ದ ಹೆವೆನ್. ವಾಟ್ಸೆವರ್ ಯು ಲೂಸ್ ಆನ್ ದ ಅರ್ತ್ ವಿಲ್ ಬಿ ಲೂಸ್ಡ್ ಇನ್ ದ ಹೆವೆನ್. ದಟ್ ಮೀನ್ಸ್ ಯು ಆರ್ ಎ ಸಾವರ್ಜಿನ್, ಎ ಸ್ಮಾಲ್ ಗಾಡ್ ಆನ್ ದಿಸ್ ಬಿಗ್ ಪ್ಲಾನೆಟ್. ಈ ಸಣ್ಣ ಪ್ರಪಂಚದಲ್ಲಿ ದೇವರು ನಿನ್ನನ್ನು ಸರ್ವಾಧಿಕಾರಿಯಾಗಿ ಮಾಡ್ತಾನೆ. ನೀನು ಏನು ನುಡಿದ್ಯಾ, ನೀನೇನು ಕಟ್ಟ್ಯಾ, ಅದು ಆಗತ್ತೆ. ಕಾರಣ ಯೇಸು ನಿನ್ನೊಳಗೆ ಬಂದಿದ್ದಾರೆ. The anointing has come, the Holy Ghost has entered your body. ಪರಿಶುದ್ಧಾತ್ಮ ನಿಮ್ಮಲ್ಲಿ ಬಂದಿದ್ದಾರೆ. ಪವಿತ್ರಾತ್ಮ ನಿಮ್ಮಲ್ಲಿ ಬಂದು ಬಿಟ್ರೆ ನೀವು ಕೇಳೋದೆಲ್ಲ ಸಾರ್ಥಕ, ಮುಟ್ಟಿದೆಲ್ಲ ಚಿನ್ನ ಆಗುತ್ತೆ.